ಸರ್ ವಕ್ಫ್ ವಿಚಾರದಲ್ಲಿ ಬಿಜೆಪಿ ಅಭಿಯಾನ ಶುರು ಮಾಡ್ತಾ ಇದೆ ಸರ್. ನೋಡಪ್ಪ, ಬಿಜೆಪಿ ಮೂರ್ಖತನ. ಇದೇನು ಒಕ್ಕಿದೆಯಲ್ಲ, ಇದು ಎಲ್ಲ ಬಿಜೆಪಿ ಕಾಲದಲ್ಲೆಲ್ಲ ಈ ಪಾಣಿಗಳನ್ನೆಲ್ಲ ಬರಕ್ ಶುರು ಮಾಡಿದ್ದು. ನಮ್ಮವರು ಲೇಟ್ ಆಗಿ ಅದನ್ನ ಗಮನಿಸಿದ್ರು ಅಷ್ಟೇ. ನಾವೆಲ್ಲ ನಮ್ಮ ಹತ್ರ ಡಾಕ್ಯುಮೆಂಟ್ಸ್ ಇದೆ. ಈ ಎಲೆಕ್ಷನ್ ಬಿಸಿಲಿ ಇದು ನೀವು ಜಾಸ್ತಿ ಕವರ್ ಮಾಡೋದಿಲ್ಲ ಅಂತ. ಯಾಕೆಂದ್ರೆ ನಾವೇನಾದ್ರು ಮಾತಾಡಿದ್ರೆ ನೀವು ಕವರ್ ಮಾಡೋದಿಲ್ಲ, ಬರೀ ಅವ್ರದ್ದು ಮಾತ್ರ ಕವರ್ ಮಾಡ್ತಾ ಇದ್ದೀರಿ ವಕ್ಫ್ ವಿಚಾರದಲ್ಲಿ. ಈಗ ನಮ್ಮ ಮಂತ್ರಿಗಳೆಲ್ಲ ಹೇಳಿದ್ದಾರೆ, ಚೀಫ್ ಮಿನಿಸ್ಟರ್ ಹೇಳಿದ್ದಾರೆ. ಏನ್ ಅಭಿಯಾನ ಮಾಡ್ತಾರೆ? ಅವ್ರನ್ನ ಎಕ್ಸ್ಪೋಸ್ ಮಾಡ್ತೀವಿ ನಾವು. ಅವರೇ ಮಾಡಿದ್ದು, ಅವ್ರ ಕಾಲದಲ್ಲೇ ಆಗಿದ್ದು ಅನ್ನೋದು ನಮ್ಮ ಎಲ್ಲಾ ದಾಖಲೆಗಳಿದೆ. ನಾವು ಅವ್ರನ್ನ ಎಕ್ಸ್ಪೋಸ್ ಅಭಿಯಾನ ಮಾಡ್ತಾ ಇದ್ದಾರೆ. ಬಟ್ ಅದರಲ್ಲೇ ಎರಡು ಬಣ ಇದೆ, ಒಂದು ವಿಜೇಂದ್ರ ಅವ್ರ ಬಣ, ಇನ್ನೊಂದು ಯತ್ನಾಳ್ ಅವರ ಬಣ. ನೋಡ್ರಿ, ಅವ್ರದ್ದು ಏನ್ ಬಣ ಇದೆಯೋ. ಈಗ ಚೀಫ್ ಮಿನಿಸ್ಟರ್ ಹೇಳಿದ್ರು 50 ಕೋಟಿ ಕೊಡಕ್ ಹೊರಟಿದ್ದಾರೆ ಅಂತ. ಯಾಕೆ ಚೀಫ್ ಮಿನಿಸ್ಟರ್ ಹೇಳಿದ್ರು ಅಂತಂದ್ರೆ, ಯತ್ನಾಳು 1,000 ಕೋಟಿ ರೂಪಾಯಿ ಕಲೆಕ್ಟ್ ಮಾಡಿದ್ದಾರೆ ಅಂತ ಹೇಳಿದ್ರು ಇಲ್ಲೋ? ದಟ್ ಈಸ್ ದಿ ಎವಿಡೆನ್ಸ್. ವಾಟ್ ಮೋರ್ ಎವಿಡೆನ್ಸ್ ಯು ವಾಂಟ್? ತನಿಖೆ ಮಾಡು ಕುರಿನ ಅಂತ ಕೇಳಿದ್ರೆ, ಈ ಹಿಂದೆ ಖರೀದಿ ಮಾಡಿದ್ರಲ್ಲ, ಅವ್ರೇನ್ ಕುರಿಗಳಲ್ವಾ? ಕುರಿಗಳನ್ನೇ ಖರೀದಿ ಮಾಡಿದ್ದವ್ರು. ನಾವು ಅದನ್ನೇ ಕೇಳಿದ್ದು. ದನ ಕುರಿಗಳು ಖರೀದಿ ಮಾಡ್ದಂಗೆ ನೀವು MLAಗಳನ್ನ ಮಾಡಿದ್ರಲ್ಲಪ್ಪ ಅಂತ ಹೇಳಿದ್ದು. ಇದೇ ಯೋಗೇಶ್ವರು ಅಶ್ವತ್ಥನಾರಾಯಣ ಎತ್ಕೊಂಡು ಹೋಗಿ ಶ್ರೀನಿವಾಸ್ ಗೌಡ್ರ ಮನೆಗೆ ನಾ ದುಡ್ಡು ಇಟ್ಬಿಟ್ಟು ಬಂದೆ ಅಂತ ಅಸೆಂಬ್ಲಿಲಿ ಹೇಳಿಲ್ವಾ? ಅಶೋಕ್ ಅವ್ರು ಕೇಳಿದ್ದು ಸಾಕ್ಷಿ ಕೊಡಿ ಅಂತ. ಅದ್ರ ಬಗ್ಗೆ ಇದಕ್ಕೆ ನಾನು ಹೇಳ್ತಾ ಇದ್ದೀನಿ, ಸಾಕ್ಷಿ ಅಶೋಕ್ ಇವ್ರು ಕೊಡ್ಬೇಕು, ಯತ್ನಾಳ್ ಕೊಡ್ಬೇಕು. 1,000 ಕೋಟಿ ರೂಪಾಯಿ ಕಲೆಕ್ಟ್ ಮಾಡಿದ್ದಾರೆ ಅಂತ ಹೇಳಿದ್ರಲ್ಲ, ಯಾರು ಕಲೆಕ್ಟ್ ಮಾಡಿದ್ದಾರೆ 1,000 ಕೋಟಿ ರೂಪಾಯಿನ? ಅವ್ರು ಕೊಡ್ಬೇಕು, ಅವರು ಸ್ಟೇಟ್ಮೆಂಟ್ ಕೊಡ್ಬೇಕು. ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಆಗಿದೆ, ಪೊಲೀಸ್ ಸ್ಟೇಷನ್ ಮುಂದೆ ಬಂದವ್ರು ಹೇಳ್ಬೇಕೀಗ ಯಾರು ಹೇಳಿದ್ರು ಏನು ಅಂತ. ಹಿಂದೇನು ಹೇಳಿರ್ಲಿಲ್ವಾ? 2,500 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಚೀಫ್ ಮಿನಿಸ್ಟರ್ಗೆ ಅಂತ ಅವ್ರು ಹೇಳಿದ್ರು. ಇದಕ್ಕೇನು ಬೇಕು? ಒಬ್ಬ ಆಡಳಿತ ಪಕ್ಷದ ಸದಸ್ಯರಾಗಿದ್ದಾಗ ಹೇಳಿದ್ದು, ಈಗ ವಿರೋಧ ಪಾರ್ಟಿಯ ಸದಸ್ಯರಾಗಿದ್ದಾಗ ಈಗ ಹೇಳಿದ್ದಾರೆ. ಅವರೇನು ದಡ್ರ? ಅವರು ಈಗ ಫಾರ್ಮರ್ ಸೆಂಟ್ರಲ್ ಯೂನಿಯನ್ ಮಿನಿಸ್ಟರ್ ಆಗಿದ್ದವರು. ತಾಜಾ ಸುದ್ದಿಗಳಿಗಾಗಿ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. AIN ನ್ಯೂಸ್ ಕನ್ನಡ, ವರದಿ ನಮ್ಮದು, ನಿರ್ಧಾರ ನಿಮ್ಮದು.